ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ತಮ್ಮನೇಲಿ ನೋಡ್ದಂಗೆ ನಿಮ್ಗೆ ಇವತ್ತು ಏನು ರೆಸಿಪಿ ಅಂತ ಗೊತ್ತಾಗಿರುತ್ತೆ. ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ. ಹಳ್ಳಿ ಸ್ಟೈಲಲ್ಲಿ ಇವತ್ತು ಮಸಾಲೆ ಎಲ್ಲ ಹುರಿದ್ಬಿಟ್ಟು ಮಾಡ್ತಾರಲ್ಲ ಆ ಥರ ಮಾಡೋಣ ಬನ್ನಿ. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಿಕ್ಕದಾಗಿರೋದು 2 ಈರುಳ್ಳಿನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಆಗ ರುಚಿ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಟೊಮೊಟೊನೇ ಸೇರಿಸಲ್ಲ, ನಾನು ಟೊಮೊಟೊ ಸೇರಿಸ್ತೀನಿ. ಯಾಕಂದರೆ ನಂಗೆ ಟೊಮೊಟೊ ಸೇರಿಸಿದ್ರೇ ತುಂಬ ಚೆನ್ನಾಗಿ ಅನಿಸೋದು ಸಾಂಬಾರು. ಅದಕ್ಕೆ ನೋಡಿ, ಒಂದು ಅರ್ಧ ಟೊಮೊಟೊ ಸಾಕು, ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಸಾಲೆಗೆ ಮತ್ತೆ ಟೊಮೊಟೊ ಸೇರಿಸ್ತೀವಲ್ಲ, ಹಾಗಾಗಿ ಸ್ವಲ್ಪ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಗಟ್ಟಿ ಕೋಳಿನ ತೊಗೊಂಡಿದ್ದೀನಿ. ನನಗೆ ನಾಟಿ ಕೋಳಿ ಸಿಕ್ಕಿಲ್ಲ, ಹಾಗಾಗಿ ಗಟ್ಟಿ ಕೋಳಿಯಲ್ಲಿ ಮೊಟ್ಟೆ ಬರುತ್ತಲ್ಲ ಆ ಕೋಳಿಲಿ ಇವತ್ತು ನಾಟಿ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು. ನಾನಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಈ ಥರ ಚಿಕನೆಲ್ಲ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಫ್ರೆಂಡ್ಸ್, ನೀವು ನಂಬಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು. ನೀವು ಒಂದು ಸಲ ಈ ಸಾಂಬಾರು ರೆಸಿಪಿನ ಟ್ರೈ ಮಾಡಿ. ಮೊಟ್ಟೆ ಕೋಳಿ ಸಾರು ಹೆಂಗಿತ್ತಂದರೆ ಈ ನಾಟಿ ಸ್ಟೈಲಲ್ಲಿ ತಿಂತಾರೆ ನೋಡಿದ್ದೀರಾ, ಆ ಥರ ಸಖತ್ತಾಗಿತ್ತು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ಬೇಯೋಕ್ಕೆ ಬಿಡಿ. ನೀವು ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡಬಾರ್ದು. ನೀವು ನೀರು ಆ್ಯಡ್ ಮಾಡಿದ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ. ಒಂದು 5 ನಿಮಿಷ ಬೇಯೋಕ್ಕೆ ಬಿಟ್ಟರೆ ಅದೇ ತಾನಾಗಿ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ನಾನು ಇದಕ್ಕೆ ಒಂದು ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡಿಲ್ಲ. ಈಗ ಇದನ್ನು ಮುಚ್ಚಳ ಮುಚ್ಚಿ ನಾನು ಒಂದು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ವಿಷಲ್ ಅಂದರೆ ಅದು ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಇಲ್ವಾ ಅಂತ. ಸೊ ಹಾಗಾಗಿ ನಾನಿಲ್ಲಿ 2 ವಿಷಲ್ ಕೂಗಿಸ್ಬಿಟ್ಟು ತೆಗೆದಿದ್ದೀನಿ. ನಾನು ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ. ನೋಡಿ ಅದು ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನೋಡಿದ್ರಲ್ಲ. ಈ ಟೈಮಲ್ಲಿ ನೀವು ನೋಡ್ಕೊಳ್ಳಿ, ಚಿಕನ್ ಬೆಂದಿದೆ ಅಂತ ನಿಮ್ಗೆ ಅನಿಸಿದ್ರೆ ಸಾಕು. ಇಲ್ಲ ಇನ್ನೂ ಸ್ವಲ್ಪ ಚಿಕನ್ ಬೇಯಬೇಕಂದ್ರೆ ಇನ್ನೊಂದು 2 ವಿಷಲ್ ಜಾಸ್ತಿ ಹಾಕ್ಸ್ಕೊಳ್ಳಿ. ನಾನಿಲ್ಲಿ ನೋಡ್ತಾ ಇದ್ದೀನಿ, ನನಗೆ ಚಿಕನ್ ಬೆಂದಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು 2 ವಿಷಲ್ಗೆ ಆಫ್ ಮಾಡಿದೆ. ಯಾಕಂದರೆ ನಾವು ಮಸಾಲೆ ಹಾಕಿದ ಮೇಲೆ ಮತ್ತೆ ನಾವು ಚಿಕನ್ನ ವಿಷಲ್ ಹಾಕಿಸ್ಬೇಕಲ್ವ, ಹಾಗಾಗಿ ಇದನ್ನ ಪಕ್ಕದಲ್ಲಿ ಹಾಗೆ ಸ್ವಲ್ಪ ನೀರೆಲ್ಲ ಇಂಗೋ ತನಕ ಕುದಿಯೋಕ್ಕೆ ಬಿಡಿ. ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಬಾಣಲಿ ಅಥವಾ ಬೇರೆ ಪಾತ್ರೆ ಆಗಿರಲಿ ಮಸಾಲೆಗೆ ಯೂಸ್ ಮಾಡಬೇಡಿ. ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ರೊಟ್ಟಿ ಕಲ್ಲಿರುತ್ತೆ ಅಲ್ವಾ, ಅಥವಾ ರೊಟ್ಟಿ ಹಾಕೋವಂಥ ತವ ಎಲ್ಲರ ಮನೆ ಇರುತ್ತೆ ಕಬ್ಬಿಣದ್ದು, ಅದ್ರ ಮೇಲೆ ನೀವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ನನಗೆ 3 ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿ 1 ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ ಮತ್ತು 1-2-3 ಪೀಸ್ ಶುಂಠಿ, ಇಲ್ಲಿ ಒಂದು ದೊಡ್ಡದು ಈರುಳ್ಳಿ, ಇಲ್ಲಿ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಅಂತ ಅನ್ಕೋಬೋದು. ತೊಗೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡಬೇಕಂದ್ರೆ ಇದೆಲ್ಲ ಸ್ವಲ್ಪ ತುಂಬ ಅಂದರೆ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅದು ಕಪ್ಪು ಕಲರ್ ಬರಬೇಕು ಮಸಾಲೆ, ಆಗಲೇ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ನೋಡಿರ್ಬೋದು ಹಳ್ಳಿ ಕಡೆ ಎಲ್ಲ ಈ ಥರ ಸಾಂಬಾರು ರೆಸಿಪಿ ಏನಾದರೂ ಮಾಡಿದ್ರೆ ಈರುಳ್ಳಿನ ಡೈರೆಕ್ಟು ಒಲೆಗೆ ಹಾಕಿ ಸುಟ್ಟು ಬಿಡ್ತಾರೆ. ಆಗ ಅದು ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನು. ಮತ್ತು ಬೇರೆ ಏನೂ ಆ್ಯಡ್ ಮಾಡಿಲ್ಲ, ಅಂದರೆ ಚಕ್ಕೆ ಲವಂಗ ಈ ಥರ ಏನೂ ಆ್ಯಡ್ ಮಾಡಿಲ್ಲ. ಇದು ಮನೆಯಲ್ಲೇ ಮಾಡಿಸಿರೋ ಅಂಥ ಚಿಕನ್ ಸಾಂಬಾರು ಪೌಡ್ರು ನಮ್ಮಮ್ಮ ಮಾಡಿಸ್ಕೊಟ್ಟಿರೋದು. ಅದಕ್ಕೆ ಅವರೆಲ್ಲ ಆ್ಯಡ್ ಮಾಡಿರೋದ್ರಿಂದ ನಾನೇನೂ ಆ್ಯಡ್ ಮಾಡಿಲ್ಲ. ನೋಡಿ ಮಸಾಲೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಮಸಾಲೆನ ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಕೈಯಲ್ಲಿ ಮುಟ್ಟರೆ ಅದು ತುಂಬ ಸಾಫ್ಟ್ ಅಂತ ಅನಿಸ್ಬೇಕು, ಆಗಲೇ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಮಸಾಲೆನ ನೀವು ಸಾಂಬಾರ್ಗೆ ಹಾಕೋಕೆ ಮುಂಚೆ ತೆಗೆದಿಟ್ಕೊಳ್ಳಿ. ಯಾಕೆ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಇನ್ನೊಂದು ಕಡೆ
ಚಿಕನ್ನ ಬೇಯೋಕೆ ಇಟ್ಟಿದ್ವಲ್ಲ, ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಸೇರಿಸಿ, ನಾನು ಇಲ್ಲಿ 2-3 ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಸೇರಿಸಿದ್ದೀನಿ. ಮತ್ತು ಆಗಲೇ ರುಬ್ಬಿದ್ದಂಥ ಮಸಾಲ ಎರಡನ್ನೂ ಸೇರಿಕೊಂಡು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು. ಸಾಂಬಾರು ಪೌಡ್ರು, ಮಸಾಲೆ ಎಲ್ಲ ಚಿಕನ್ ಪೀಸ್ಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಹಂಗೆ ಮಿಕ್ಸ್ ಮಾಡುವಾಗಲೇ ಅದ್ರ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಈ ಥರ ಒಂದು ಸಲ ಟ್ರೈ ಮಾಡಿ. ಈ ಟೈಮಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳೋದೇನೆಂದರೆ, ಈ ಸಾಂಬಾರೆಲ್ಲ ಮಾಡಿದಾಗ ಈ ಥರ ನಾಟಿ ಸ್ಟೈಲಲ್ಲಿ ಸಾಂಬಾರು ಸ್ವಲ್ಪ ತೆಳುವಾಗಿದ್ರೇ ತುಂಬ ಟೇಸ್ಟಾಗಿ ಬರುತ್ತೆ. ತುಂಬ ಗಟ್ಟಿಯಾಗಾದರೂ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ನಿಮಗೆ ಯಾವ ಥರ ಇಷ್ಟ ಆ ಥರ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು, ಮತ್ತು ರುಚಿ, ಖಾರ ಏನೆಲ್ಲ ಬೇಕೋ ಈಗಲೇ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದೆಲ್ಲ ಆದಮೇಲೆ ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಮಾಡ್ತಾ ಇರೋದು ಗಟ್ಟಿ ಕೋಳಿ ಮೊಟ್ಟೆ ಸಾಂಬಾರಲ್ವ. ಸೊ ಹಾಗಾಗಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸಾಂಬಾರಿಗೆ ಮೊಟ್ಟೆ ಎಲ್ಲನೂ ಸೇರಿಸ್ಬಿಟ್ಟು ಒಂದೇ ಒಂದು ವಿಷಲ್ ಹಾಕ್ಸ್ತೀನಿ. ಆಗ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನಾನಿಲ್ಲಿ ಈಗ ಮತ್ತೆ ಕುಕ್ಕರ್ನ ಮುಚ್ಚಿ ಇದರಲ್ಲಿ ಒಂದು ವಿಷಲ್ ತೆಗೆಸ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಚಿಕನ್ ಬೆಂದಿತ್ತು. ಸೊ ಇನ್ನು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ದಿನ ಆಗಿತ್ತು ಈ ಥರ ಸಾಂಬಾರೆಲ್ಲ ಮಾಡಿ. ನೋಡಿದ್ರಲ್ಲ. ಈಗ ನೆಕ್ಸ್ಟು ಪೀಸು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡ್ಕೊಳ್ಳಿ. ನಾನೆಲ್ಲ ಪೀಸನ್ನ ತೆಗೆದು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರಾ? ಸೊ ಎಲ್ಲನೂ ತೆಗೆದುಬಿಡಿ, ಸ್ವಲ್ಪನೂ ಬಿಡಬೇಡಿ. ಅದರಲ್ಲಿ ಎಲ್ಲನೂ ತೆಗೆದುಬಿಟ್ಟು ಒಂದು ಬಾಣಲಿಗೋ ಅಥವಾ ಒಂದು ಪ್ಲೇಟಿಗೋ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಚಿಕನ್ನ ನಾವು ಫ್ರೈ ಮಾಡೋಣ. ನಾನಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಈ ಪ್ರೋಸೆಸ್ ತುಂಬ ಲೆಂತ್ ಆಯಿತು ಅಂತ ಅನಿಸ್ಬೋದು, ಬಟ್ ಹಂಗೇನಿಲ್ಲ, ತುಂಬ ಬೇಗನೆ ಆಗುತ್ತೆ. ಸೊ ಈ ಥರ ಬಾಣಲಿ ಕಾಯಕ್ಕಿಟ್ಮೇಲೆ ಅದಕ್ಕೆ 1-2 ಈರುಳ್ಳಿ, ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಮತ್ತು ಫ್ರೈಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾವು ಆಗಲೇ ತೆಗೆದಿಟ್ಟಿದ್ದೀವಲ್ಲ, ನಾನು ಹೇಳಿದ್ದೆ ಅಲ್ಲ ಸ್ವಲ್ಪ ಮಸಾಲೆನ ತೆಗೆದಿಡಿ ಅಂತ, ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೇ ಒಳ್ಳೆ ಟೇಸ್ಟ್ ಕೊಡೋ ಅಂಥದ್ದು ಇದಕ್ಕೆ. ಈ ಪೀಸಿಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತೆ ತಿನ್ನಬೇಕಂತ ಅನಿಸುತ್ತೆ. ನೋಡಿ ಈ ಥರ ಹಸಿ ವಾಸನೆ ಇದ್ದಾಗಲೇ ಚೆನ್ನಾಗಿ ಹೋಗಬೇಕು. ಅದೆಲ್ಲ ಹಂಗೆ ಫ್ರೈ ಮಾಡ್ಕೊಳ್ಳಿ, ನೀರೆಲ್ಲ ಏನು ಆ್ಯಡ್ ಮಾಡಬೇಡಿ. ಅದಾದಮೇಲೆ ಇದಕ್ಕೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಮತ್ತೆ ಅದನ್ನು ಹಂಗೆ ಫ್ರೈ ಮಾಡಿ. ನೀರು ಸೇರ್ಸೋಕ್ಕೆ ಹೋಗಬೇಡಿ. ಇಲ್ಲಿ ನೀರು ಬದಲು ಇದಕ್ಕೆ ಆಗಲೇ ಮಾಡಿಟ್ಟಿದ್ದೀವಲ್ಲ ನಾಟಿ ಕೋಳಿ ಸಾಂಬಾರು, ಆ ಸಾಂಬಾರನ್ನ ಇಲ್ಲಿ ಸೇರಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು, ಗ್ರೇವಿ ಸ್ವಲ್ಪ ಜಾಸ್ತಿ ಇರಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಸಿಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಸಾಂಬಾರು ಸೇರಿಸ್ಕೊಳ್ಳಿ. ಇಲ್ಲ ಸ್ವಲ್ಪ ಡ್ರೈ ಆಗಿ ಲೈಟಾಗಿ ಹಾಗೇ ಇರಲಿ ಅಂತಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು ಈ ಕಡೆ ಡ್ರೈ ಬೇಡ, ಈ ಕಡೆ ಜಾಸ್ತಿ ಮಸಾಲೆನೂ ಬೇಡ, ಆ ಥರ ಸೇರಿಸ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಮಸಾಲೆ ಎಲ್ಲ ಪೀಸ್ಗೂ ನೀಟಾಗಿ ಆಗಬೇಕಲ್ಲ. ಹಾಗಾಗಿ ನೋಡಿ ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡುವಾಗ ನೀವು ಮೊಟ್ಟೆ ಎಲ್ಲ ಸೇರ್ಸೋಕ್ಕೆ ಹೋಗಬೇಡಿ, ಅದನ್ನು ಸಪ್ರೇಟ್ ಸಾಂಬಾರಲ್ಲೇ ಹಾಕ್ಕೊಳ್ಳಿ. ಇದರಲ್ಲಿ ಸೇರಿಸ್ಬಿಟ್ರೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ. ಆದಮೇಲೆ ಅದು ಪೀಸ್ಗೆಲ್ಲ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನೋಡಿ, ಅಂತೂ ನಮ್ಮ ನಾಟಿ ಕೋಳಿ ಸಾಂಬಾರು ಅಂತೂ ಮುಗೀತು. ನಾನು ಅಷ್ಟರಲ್ಲಿ ಮುದ್ದೆನೂ ರೆಡಿ ಮಾಡ್ಕೊಂಡಿದ್ದೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ ಸಾಂಬಾರು, ಆ ಮೊಟ್ಟೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಗೊತ್ತಾ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಲೆಮನ್, ಒಂದು ಸೈಡಲ್ಲಿ ಪೀಸು, ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇನ್ನು ಮತ್ತೆ ತಿನ್ಬೇಕು ಅನಿಸುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.